ಚಿತ್ರದ ನಿರ್ದೇಶಕರು ಇಲ್ಲೇ ಇದ್ದಾರೆ, ಸುತನ್ ಗೌಡ. ತುಂಬಾ ದೊಡ್ಡವರೆಲ್ಲ ಬಂದಿದ್ದೀರಾ, ನಿಮ್ ಮುಂದೆ ಮಾತಾಡಕ್ ನಂಗೆ ತುಂಬಾ ಅಂಜಿಕೆ ಆಗುತ್ತೆ. ಆದ್ರೆ ನಮ್ಗೆ ಸಿಕ್ಕಿರೋ ಲಿಮಿಟೇಷನ್ ಅಲ್ಲಿ ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡಿದೀವಿ. ನಿಜವಾಗ್ಲೂ ನಿಮ್ ಸಿನಿಮಾ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಟ್ಸ್ ಎ ಸ್ಟೆಪಿಂಗ್ ಸ್ಟೋನ್ ತುಂಬಾ ಜನಕ್ಕೆ. ಎಲ್ರಿಗೂ ಧನ್ಯವಾದಗಳು. ಮೈಕಲ್ಲಿ ಮಾತಾಡಿ ಅಭ್ಯಾಸ, ಜೋರಾಗಿ ಮಾತಾಡಿ ಅಭ್ಯಾಸ ಇಲ್ಲ. ಆದ್ರೂ ಎಲ್ರಿಗೂ ಸಿನಿಮಾ ಚೆನ್ನಾಗಾಯ್ತಾ? ಇಷ್ಟ ಆಯ್ತಾ? ಥ್ಯಾಂಕ್ ಯು. ಇದು ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ. ಹಾಗಾಗಿ ಹೊಸ ತಂಡದ ಜೊತೆ ನಾನು ಸೇರಿಕೊಂಡು ಐ ಆಲ್ಸೋ ಫೆಲ್ಟ್ ರಿಯಲಿ ಯಂಗ್ ಅಂಡ್ ನ್ಯೂ. ನಮ್ಮ DOP ಕೂಡ ಇಲ್ಲೇ ಇದ್ದಾರೆ. ಹೊಸ ತಂಡ, ಹೊಸ ಕಲಾವಿದರು ಎಲ್ಲ. ಅಂಡ್ ಐ ರಿಯಲಿ ಫೆಲ್ಟ್ ರಿಯಲಿ ಗುಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಫಿಲಮ್, ಡೂ ದ ಮ್ಯೂಸಿಕ್ ಫಾರ್ ದಿಸ್. ಅಂಡ್ ಐ ಹೋಪ್ ನಿಮ್ಗೆಲ್ರಿಗೂ ಸಂಗೀತ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಂಡ್ ನೋಡಿ, ನಮ್ಮ ಕುಂಡೇಸಿ ಇಲ್ಲೇ ಇದ್ದಾರೆ. ಸೊ ಎಲ್ಲರೂ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಕ್ಕೆ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು 10 ಜನರಿಗೆ ತಿಳಿಸಿ. ನಮ್ಮ ಒಂದು ನಾಳೆ ರಿಲೀಸ್ ಆಗ್ತಾ ಇದೆ ಆಲ್ ಓವರ್ ಕರ್ನಾಟಕ. ಹಾಗಾಗಿ ವಿ ನೀಡ್ ಆಲ್ ಆಫ್ ಯುವರ್ ಸಪೋರ್ಟ್ ಅಂಡ್ ಪ್ಲೀಸ್ ಡೂ ಸಪೋರ್ಟ್ ಅಸ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ತಂಡನ್ ಪರಿಚಯ ಮಾಡ್ಕೊಡ್ತೀನಿ. ಇವನ ಹೆಸರು ವೇದಿಕ್ ಕೌಶಲ್ ಅಂತ. ಇವನು ಕುಂಡೇಸಿ ಕ್ಯಾರೆಕ್ಟರ್ ಮಾಡಿರೋದು. ಇವರು ಬಾಲರಾಜ್ ಗೌಡ ಅಂತ DOP ಸಿನಿಮಾಟೋಗ್ರಾಫರ್. ಅಮ್ಮ ಹರ್ಷಿತಾ ಗೌಡ ಅಂತ. ಅಪ್ಪ ಮಾಲ್ತೇಶ್, ಅವರು ಹೋಮ್ ಸ್ಟೇ. ಸೊ ಹಾಯ್ ಎಲ್ರಿಗೂ, ನಾನು ಕುಂಡೇಸಿ. ತುಂಬ ಚೆನ್ನಾಗಿ ಮಾಡಿದ್ದೀವಿ ಮೂವಿನ. ನಂಗೆ ಅನಿಸುತ್ತೆ ಎಲ್ಲರಿಗೂ ಇಷ್ಟ ಆಗಿದೆ. ಎಲ್ಲರೂ ಖುಷಿ ಪಟ್ಟಿದ್ದೀರಾ, ನಗಾಡಿದ್ದೀರಾ, ಹತ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದೀವಿ. ಹೊಸ ಟೀಮ್ ಇಟ್ಕೊಂಡು ಮಾಡಿದ್ದೀವಿ. ಸಿದ್ಧಾಂತ್ ಸರ್ ಹೇಳಿದ್ರು, ನಮಗೂ ಎಲ್ಲ ಇದು ಹೊಸ ಅನುಭವ. ಸೊ ಥ್ಯಾಂಕ್ ಯು. ಇಂಥ ಒಳ್ಳೆ ಮೂವಿಗಳನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ, ಅಂದರೆ ಇಷ್ಟ ಆಗಿದ್ರು ಇಷ್ಟ ಆಗಿಲ್ಲ ಅಂದರೂ ಮಾತಾಡಿ ಎಲ್ಲರೂ ದಯವಿಟ್ಟು. ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಇಷ್ಟ ಆಗಿದ್ರೆ ಬರೆದ್ರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಬುಧವಾರ ಸಿನಿಮಾ ಸುತನ್ ಗೌಡ ತುಂಬ ಅದ್ಭುತವಾದ ಪ್ರಯತ್ನ ಮಾಡಿದ್ದಾರೆ. ತುಂಬ ಮನಸ್ಸಿಗೆ ಮುಟ್ಟೋ ರೀತಿ. ಆ ಕುಂಡೇಶಿ ಪಾತ್ರ ನೋಡಿದ ತಕ್ಷಣ ನನ್ನ ಬಾಲ್ಯದ ದಿನಗಳು, ನಾವು ಮಾಡಿದ ಗೀತೆಗಳು, ನಮ್ಮ ತಂದೆ ತಾಯಿ ನಮಗೆ ಹೇಳ್ಕೊಟ್ಟಿದ್ದ ವಿಚಾರಗಳು ಅವೆಲ್ಲವೂ ನೆನಪಾಯಿತು. ಕ್ಯಾಮ್ರಾಮನ್ ಕೂಡ ಆ ನೇಚರ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನಾವು ಆ ಸಿನಿಮಾದಲ್ಲಿ ಒಂದು ಪಾತ್ರವಾಗಿ ಒಳಗೋಗೋ ರೀತಿ ತುಂಬ ಚಂದನೆಯ ಸಿನಿಮಾ. ಪ್ರತಿಯೊಬ್ಬರು ನೋಡಲೇಬೇಕು. ಅವರ ಬಾಲ್ಯದ ದಿನಗಳನ್ನ ನೆನೆಸ್ಕೊಳ್ಳೋಕ್ಕಾದ್ರೂ ಸರಿ, ಮಕ್ಕಳಿಗೆ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಡೋಕ್ಕಾದ್ರೂ ಸರಿ, ಮತ್ತು ಪೇರೆಂಟಿಗೆ ಹೆಂಗಿರಬೇಕು, ಮಕ್ಕಳನ್ನ ಯಾವ ರೀತಿ ಸಾಕಬೇಕು, ಮತ್ತು ನಮಗೆ ಒಂದು ಪ್ರಾಣಿ ಜೊತೆ ಒಂದು ಸಂಬಂಧ, ಒಂದು ಬಾಂಧವ್ಯ, ಒಂದು ಒಲವು, ಅದು ಯಾವ ರೀತಿ ಬೆಳೆದಿರುತ್ತೆ, ಅದನ್ನು ಎಷ್ಟು ಮೌಲ್ಯಗಳನ್ನ ತುಂಬಿ ಮಾಡುವಂಥ ಒಂದು ಸಿನಿಮಾ. ತುಂಬ ಚಂದನೆ ಪ್ರಯತ್ನ. ಮಣಿಕಾಂತ್ ಕದ್ರಿ ತುಂಬ ಅದ್ಭುತವಾಗಿ ಸಂಗೀತ ನೀಡಿದ್ದಾರೆ. ಬಹುಶಃ ನಾನು ಮಣಿ 4 ಸಿನಿಮಾಗಳು ಮಾಡಿದ್ವಿ. ನನ್ನೊಂದು ಮಕ್ಕಳ ಸಿನಿಮಾನು ಬಾಲ್ಪೆನ್ ಅಂತ ಮಾಡಿದಾಗ ಮಣಿಗೆ ಅದಕ್ಕೆ ಮ್ಯೂಸಿಕ್ ಮಾಡಿದರು. ಮಣಿ ಸಿನಿಮಾ ಕೆಲವಾರು ದೃಶ್ಯಗಳಲ್ಲಿ ಅವರು ತುಂಬ ಸಿನಿಮಾನ ಎಲಿವೇಶನ್ ಬೇರೆ ಥರ ತೊಗೊಂಡು ಹೋಗ್ತಾರೆ. ಒಟ್ಟಾರೆ ಬಲವಾರ ತುಂಬ ಅದ್ಭುತವಾದ ಸಿನಿಮಾ, ತುಂಬ ಮನಸ್ಸಿಗೆ ಹತ್ತಿರ ಆಗುವಂಥ ಸಿನಿಮಾ. ದಯಮಾಡಿ ನಮ್ಮೆಲ್ಲ ಪ್ರೇಕ್ಷಕರು ಬಂದು ಇಂಥ ಪ್ರಯತ್ನಗಳಾದಾಗ ನಿಮ್ಮೆಲ್ಲ ಕೈ ಜೋಡಿಸಿ ಸಿನಿಮಾನ ಗೆಲ್ಲಿಸಿದ್ವಿ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಒಂದು ಅದ್ಭುತವಾದ ಸಿನಿಮಾವನ್ನು ನಾನು ಕಿಟ್ಟಪ್ಪ ನೋಡ್ಕೊಂಡು ಬಂದ್ವಿ. ಒಳವಾರ ಬಹಳ ದಿವಸಗಳ ನಂತರ ಒಂದು ಅದ್ಭುತವಾದಂಥ ಒಂದು ಸಿನಿಮಾ ನೋಡೋದಕ್ಕಾಯಿತು. ನಾವು ಇಡಿಯಾಗಿ ಒಂದು ಚಿತ್ರವನ್ನು ಕೂತ್ಕೊಂಡು ನೋಡಿ ಬಹಳ ದಿವಸ ಆಗಿತ್ತು. ನಾನಂತೂ ಬಹಳ ಎಂಜಾಯ್ ಮಾಡಿದೆ, ತೃಪ್ತಿ ಆಯಿತು. ಮನಸ್ಸಿಗೆ, ಹೃದಯಕ್ಕೆ, ಎಲ್ಲದಕ್ಕೂ ಎಲ್ಲ ಡಿಪಾರ್ಟ್ಮೆಂಟು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಅದು ಇಂಥದ್ದು ಇದು ಅಂತ ಪರ್ಟಿಕ್ಯುಲರ್ ಆಗಿ ಬೆಟ್ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲವೂ ಅದ್ಭುತ. ಮಕ್ಕಳ ಸಿನಿಮಾ, ಮಕ್ಕಳು ನಾವೆಲ್ಲರೂ ಹೋಗಿ ನಮ್ಮ ಮಕ್ಕಳನ್ನ ಥಿಯೇಟ್ರಿಗೆ ಕರ್ಕೊಂಡು ಬಂದು ತೋರಿಸ್ಬೇಕು. ಬಹಳ ದಿವಸಗಳ ನಂತರ ಒಂದು ಮಕ್ಕಳ ಸಿನಿಮಾ ಅಂತಲ್ಲ, ದೊಡ್ಡವರು ಈ ಚಿತ್ರವನ್ನು ನೋಡಿ ಪಾಠವನ್ನು ಕಲಿಯುವಂಥದ್ದು ಬೇಕಾದಷ್ಟಿದೆ. ಆ ಥರದ ಬೇಕಾದಷ್ಟು ದೃಶ್ಯಗಳಿದ್ದಾವೆ. ನಮ್ಮ ಕಿಟ್ಟಪ್ಪ ಈಗ ತಾನೇ ಹೇಳಿದ್ರು, ಕುಂಡೇಶಿ ಅಂತ ಒಬ್ಬ ಹುಡುಗ ಮಾಡಿದ್ದಾನೆ ಪಾತ್ರ, ಅವನು ಜೀವಿಸ್ಬಿಟ್ಟಿದ್ದಾನೆ, ಅವನು ಅಭಿನಯ ಮಾಡಿದ್ದಾನೆ ಅಂತ ನನಗೆಲ್ಲೂ ಅನಿಸಲಿಲ್ಲ. ನಾವು ಇಷ್ಟೆಲ್ಲ ಚಿತ್ರಗಳನ್ನ ಮಾಡ್ತೀವಲ್ಲ, ನೋಡಿದಾಗ ಮಕ್ಕಳು
ಆ ಮಟ್ಟಕ್ಕೆ ಕೆಲಸ ಮಾಡಿದಾಗ ಒಮ್ಮೆ ನಮಗೂ ಏನಪ್ಪ ನಾವು ಮಾಡ್ತಿರೋದು ಸರಿ ಇದೆಯಾ ಇಲ್ವಾ ಅನ್ನೋ ಅಂತ ಒಂದು ಯೋಚನೆ ಬರ್ತದೆ. ಅಷ್ಟು ತಲ್ಲೀನಾಗಿ ಆ ಪಾತ್ರವನ್ನು ಮಾಡಿದ್ದಾನೆ ನಿರ್ದೇಶಕ ಸೂತನ್ ಗೌಡ ಅವರು. ಒಂದು ಅದ್ಭುತವಾದಂಥ ಒಂದು ಎಳೆಯನ್ನು ತಗೊಂಡು, ಒಂದು ಚಿಕ್ಕ ಎಳೆ, ಆ ಚಿಕ್ಕ ಎಳೆಯನ್ನು ತಗೊಂಡು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಬೆಳೆಸಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಸಿನಿಮ್ಯಾಟೋಗ್ರಫಿಯನ್ನು ಬಳಸ್ಕೊಂಡಿದ್ದಾರೆ, ಸಂಗೀತವನ್ನು ಬಳಸ್ಕೊಂಡಿದ್ದಾರೆ. ಈಗ ತಾನೇ ಹೇಳಿದ್ರು, ಪರ್ಟಿಕ್ಯುಲರ್ ಆಗಿ ಹೆಸರುಗಳನ್ನ ನಾನು ಹೇಳಲಿಕ್ಕೆ ಹೋಗಲ್ಲ, ಆಗಲೇ ಕಿಟ್ಟಪ್ಪ ಹೇಳಿದ್ದಾರೆ. ಒಟ್ಟಾರೆಯಾಗಿ ಎಲ್ಲರೂ ಕುಟುಂಬ ಸಮೇತ ಬಂದು ನೋಡುವಂತಹ ಒಂದು ಅದ್ಭುತವಾದಂಥ ಚಿತ್ರ ಇದು. ಬರೀ ನಮ್ಮ ಕರ್ನಾಟಕ ಜನತೆ ಮಾತ್ರ ಅಲ್ಲ, ಇಡೀ ಜಗತ್ತು ನೋಡುವಂಥ ಸಿನಿಮಾ ಇದು. ಎಲ್ಲ ಕಡೆಯಲ್ಲೂ ಹೋಗಿ ಬರಲಿ, ಎಲ್ಲ ಫೆಸ್ಟಿವಲ್ಸ್ ಅಲ್ಲಿ ಹೋಗಿ ಬರಲಿ, ಎಲ್ಲ ಪ್ರಶಸ್ತಿಗಳನ್ನ ಗೆದ್ದುಕೊಂಡು ಬರಲಿ. ಕರ್ನಾಟಕಕ್ಕೆ, ಕನ್ನಡದ ಚಿತ್ರರಂಗಕ್ಕೆ ಒಂದು ಹೆಮ್ಮೆಯ ಗರಿಯನ್ನು ತರಲಿ ಅಂತ ನಾನು ಆಸೆ ಪಡ್ತೀನಿ. ಒಳ್ಳೇದಾಗಿ ಇಡೀ ತಂಡಕ್ಕೆ ಒಳ್ಳೆಯದು. ನಿರ್ದೇಶಕರಾಗಿ ಸೂತನ್ ಗೌಡ ಸಿಕ್ಕಾಪಟ್ಟೆ ಕ್ಯಾಲಿಬರ್ ಹುಡುಗ ಅಂತ ನನಗೆ ತುಂಬ ಅನಿಸ್ತು. ನೆಲದ ಕಥೆಗಳನ್ನು ಬಣ್ಣಿಸೋ ರೀತಿ, ಆ ಮಾತುಗಳಾಗಲಿ, ಪಾತ್ರವನ್ನು ಕಟ್ಟಿಕೊಟ್ಟಿರೋ ರೀತಿಯಾಗಲಿ ಪ್ರತಿಯೊಂದು ತುಂಬ ಅದ್ಭುತವಾಗಿದೆ. ಪುಂಡೇಶಿ ಪಾತ್ರ ಆಗ್ಬೋದು, ಪುಂಡೇಶಿ ತಮ್ಮನ ಪಾತ್ರ ಆಗ್ಬೋದು, ಆ ತಾಯಿ ಆಶಿತಾ ಆಗ್ಬೋದು, ಆ ತಂದೆ ಹೆಸರು ಮರ್ತಿದ್ದೆ ನನಗೆ, ಅವರು ನನ್ನ ಜೊತೆ ನಮಸ್ತೆ ಮೇಡಮ್ ಆ್ಯಕ್ಟ್ ಮಾಡಿದವರು. ಆ ಪಾತ್ರ ಆಗ್ಬೋದು, ಯದು ಅನ್ನೋ ಪಾತ್ರನ ತುಂಬ ಪುಂಡ ಅಂತ ತೋರಿಸಿರ್ತಾರೆ. ಕೊನೆಗೆ ಅವನೇ ಆ ಮಗುವಿನ ಮನಸ್ಸನ್ನ ಪರಿವರ್ತನೆ ಮಾಡಿ ಬದುಕಬೇಕು ಅನ್ನೋ ಒಂದು ಆಸೆನ ತೋರಿಸುವಂಥ ಒಂದು ಪಾತ್ರ. ದಯಮಾಡಿ ಮತ್ತೊಮ್ಮೆ ಕೇಳ್ತಾ ಇದ್ದೀವಿ, ಬನ್ನಿ ಬಲವಾರ ನೋಡಿ ಹರಸಿ. ಬಹಳಷ್ಟು ಹೃದಯ ಸ್ಪರ್ಶಿ ಸನ್ನಿವೇಶಗಳಿದಾವೆ. ಬಹಳಷ್ಟು ಅಲ್ಲಿ ತಮಾಷೆಯಾಗಿ ಕೂಡ ಕಥೆಯಲ್ಲಿ ಹೇಳ್ತಾ ಬರ್ತಾರೆ. ಬಹಳ ಸೀರಿಯಸ್ ಆಗಿ ಕೆಲವಾರು ದೃಶ್ಯಗಳಿದೆ, ಅಷ್ಟೇ ಲೈಟ್ ಆಗಿ ಒಂದಷ್ಟು ದೃಶ್ಯಗಳು. ಇಡಿಯಾಗಿ ಎಂಟರ್ಟೈನರ್ ಆಗಿ ಈ ಸಿನಿಮಾ ಬಂದಿದೆ. ಬಹಳ ಸಂದೇಶ ಇರುವಂತ ಸಿನಿಮಾ. ಅಲ್ಲಲ್ಲಿ ಅದು ಇನ್ನು ಸಂದೇಶಕ್ಕೋಸ್ಕರ ಸಂದೇಶ ಹೇಳ್ದಂಗೂ ಇಲ್ಲ, ಎಲ್ಲವೂ ಸೇರ್ಕೊಂಡಿದೆ. ಬಹಳ ಅದ್ಭುತವಾಗಿ ಬಂದಿದೆ. ಎಲ್ಲರೂ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ದಯಮಾಡಿ ನಾಳೆ ರಿಲೀಸ್ ಆಗ್ತಾ ಇದೆ 30ನೇ ತಾರೀಕು. ಎಲ್ಲರೂ ಬಂದು ಥಿಯೇಟರ್ನಲ್ಲಿ ಕೂತ್ಕೊಂಡು ನೋಡಿ ಅಂತ ಕೇಳ್ತೀನಿ. ಇಂಥ ನಾವು ಒಳ್ಳೆ ಸಿನಿಮಾ ನೋಡ್ಕೊಂಬಂದೆ ಬಲವಾರ ಅಂತೇಳಿ. ತುಂಬ ಹಾರ್ಟ್ ಟಚಿಂಗ್ ಸಿನಿಮಾ. ಹಳ್ಳಿ ನೆನಪಾಯಿತು, ಹಳ್ಳಿ ಫ್ಲ್ಯಾಶ್ ಬ್ಯಾಕ್ ಹೋದ್ವಿ. ನಾವು ಹಳ್ಳಿಲಿಂದ ಹೇಗಿದ್ವಿ ಅನ್ನೋದು ಆ ಒಂದು ವಾತಾವರಣ ಇತ್ತು. ಒಂದು ಸಿಂಪಲ್ ಕತೆ, ಒಂದೇ ಎಳೆ ಸಿಂಪಲ್ ಲೈನ್. ಅದು ಎಷ್ಟು ಅದ್ಭುತವಾಗಿ ಮಾಡಿದ ಡೈರೆಕ್ಟ್ರು ಅಂತಂದರೆ, ಅದೇ ಥರ ನಮ್ಮ ಕತ್ರಿ ಸರ್ ಮ್ಯೂಸಿಕ್ ಹಾಗೆ ತೊಗೊಂಡೋಗಿದ್ದಾರೆ, ತೇಲ್ಸಿದ್ದಾರೆ. ತುಂಬ ಫೀಲ್ ಆಗೋ ಥರ ಮ್ಯೂಸಿಕ್ ಕೊಟ್ಟಿದ್ದಾರೆ. ಒಂದು ಸಿಂಪಲ್ ಕಥೆನ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಈ ಒಂದು ಸಿನಿಮಾ ಮುಖಾಂತರ ತೋರಿಸಿದ್ದಾರೆ. ಎಸ್ಪೆಷಲಿ ಮಕ್ಕಳಿಗೆ ಅಂತ ಸಿನಿಮಾ ಮಕ್ಕಳು ನೋಡ್ಬೇಕು. ಯಾಕಂದರೆ ಜೀವನದ ಒಂದು ಮೌಲ್ಯಗಳನ್ನ ಅರ್ಥ ಮಾಡ್ಕೋಬೋದು. ಸೊ ಅಂಥ ಒಂದು ಸಿನಿಮಾ. ನಮಗೆ ಒಂದು ಕತೆ ಹೇಳಂಗಿಲ್ಲ, ಬಟ್ ಎಷ್ಟು ಬೇಜಾರಾಯಿತು ನಮಗೆ 200 ರೂಪಾಯಿ ಕೊಟ್ಬಿಡೋದು ನಾವೇ ಅನ್ಸ್ಬಿಡ್ತೀವಿ. ಅಷ್ಟು ಫೀಲ್ ಆಗೋಯ್ತು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಎಲ್ಲ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ. ಫೌಂಡೇಶನ್ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಈಗ ನಮ್ಮ ಜೂನಿಯರ್ ಅಪ್ಪು ಸರ್ ನೋಡೋದಾಯಿತು, ಎಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅಫ್ಕೋರ್ಸ್ ಎಲ್ಲ ಕಲಾವಿದರು ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ದ ಡೈರೆಕ್ಟರ್. ಕತೆ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸಿಂಪಲ್ ಕತೆ ಬಟ್ ಎಕ್ಸ್ಟ್ರಾರ್ಡಿನರಿ ತೋರಿಸಿದ್ದಾರೆ. ದಯವಿಟ್ಟು ಮಕ್ಕಳು ಮರಿ ಎಲ್ಲರಿಗೂ ಈ ಒಂದು ಸಿನಿಮಾ ತೋರಿಸ್ಬೇಕು. ಈ ಸಿನಿಮಾ ಮಿಸ್ ಮಾಡ್ಕೊಬೇಡಿ. ಇಟ್ಸ್ ಅ ಮಸ್ಟ್ ವಾಚ್ ಸಿನಿಮಾ. ಇಂಥ ಒಳ್ಳೊಳ್ಳೆ ಸಿನಿಮಾಗಳು, ಮಕ್ಕಳ ಸಿನಿಮಾಗಳು ಆದಷ್ಟು ಜಾಸ್ತಿ ಬರಬೇಕು. ಕನ್ನಡ ಸಿನಿಮಾಗಳು ಹಾಗೆ ಹೀಗೆ ಅನ್ನೋಕ್ಕಿಂತ ಇಂಥ ಸಿನಿಮಾಗಳು ನೋಡಿದ್ರೆ, ಇಂಥ ಸಿನಿಮಾಗಳನ್ನ ಅದನ್ನ ನಿಲ್ಲಿಸ್ಬೇಕು. ಸೊ ಆಲ್ ದ ಬೆಸ್ಟ್ ಫಾರ್ ಎಂಟೈರ್ ಟೀಮ್. ಸಿನಿಮಾ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಶರಣಾರ್ಥಿ. ಈಗಷ್ಟೇ ಬಲವಾರ ಚಿತ್ರವನ್ನು ನೋಡಿದೆ. ತುಂಬಾ ಸುಂದರವಾಗಿರೋ ಚಿತ್ರ. ಯಾವುದೋ ತಂದೆ ತಾಯಿಗಳಿಗೆ ಅಥವಾ ಕುಟುಂಬಕ್ಕೆ ಒಂಥರ ಮುಜುಗರ ತರುವಂತಹ ಸೀನ್ಗಳು ಯಾವುದೂ ಇಲ್ಲ. ಮಕ್ಕಳು, ತಂದೆ ತಾಯಿ, ತಾತ ಅಜ್ಜಿ, ಒಂದು ಸಂಪೂರ್ಣ ಕುಟುಂಬ ನೋಡಬೇಕಾಗಿರುವಂತಹ ಒಂದು ಅತಿ ಅದ್ಭುತವಾಗಿರುವಂತಹ ಚಿತ್ರ. ಈ ಚಿತ್ರದಲ್ಲಿ ಕುಟುಂಬದ ಮೌಲ್ಯಗಳಾಗಿರ್ಬೋದು ಅಥವಾ ಹಳ್ಳಿ ಜೀವನ ಆಗಿರ್ಬೋದು. ಈಗ ಸಿಟಿಯಲ್ಲಿರುವಂತಹ ಎಷ್ಟೋ ಮಕ್ಕಳಿಗೆ ಇಷ್ಟೇ ಜೀವನ, ಎಲ್ಲರೂ ಡೆವಲಪ್ ಆಗ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಆದರೆ ಊರಲ್ಲಿ ಇವತ್ತು ಏನೇನು ಕಷ್ಟಗಳಿದೆ ಅಂತ ಈ ಒಂದು ಚಿತ್ರ ನೋಡೋದ್ರಿಂದ ಗೊತ್ತಾಗತ್ತೆ. ತಪ್ಪದೆ ಎಲ್ಲರೂ ಕುಟುಂಬ ಸಮೇತ ನೋಡ್ಬೇಕಾಗಿರುವಂತಹ ಚಿತ್ರ. ತಪ್ಪದೆ ಎಲ್ಲರೂ ಬಂದು ನೋಡಿ. ಇಲ್ಲಿ ಕಲಾವಿದರು ನಟನೆ ಮಾಡಿರೋಂಥ ಅನ್ಸಲ್ಲೇ. ಯಾಕಂದ್ರೆ ಅಷ್ಟು ಅಂದರೆ ಎಲ್ಲ ನಮ್ಮ ಕಣ್ಮುಂದೆನೇ ನಡೆದಂತ ಅನಿಸ್ತದೆ. ಅದರಲ್ಲಿ ಆ ಮ್ಯೂಸಿಕ್, ಅದು ಮನ್ಸಿಗೆ ತಕ್ಕಂಥ ಮ್ಯೂಸಿಕ್. ಜೀವನ ಎಷ್ಟು ಅಮೂಲ್ಯ ಅನ್ನೋದು ತೋರಿಸ್ಕೊಟ್ರ. ತಾಯಿ ಸೆಂಟಿಮೆಂಟ್, ಇಮೋಷ್ನಲ್. ಅಪ್ಪ ಭಯದ್ರ ಒಳಗೂ ಒಂದು ಪ್ರೀತಿಯಾದಂಥ ತೋರಿಸ್ಕೊಟ್ರ. ಒಟ್ಟಲ್ಲಿ ಸಿನಿಮಾ ಭಾಳ ಚಲೋ ಮೂಡ್ ಬಂದದ. ಈ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ. ಸ್ಪೆಷಲಿ ಮಕ್ಕಳು ಬಂದು ಈ ಸಿನಿಮಾ ನೋಡಬೇಕು.
ಚಿತ್ರತಂಡದವರು ಮಕ್ಕಳಿಗೋಸ್ಕರ ಏನಾದರೂ ಟಿಕೆಟಲ್ಲಿ ಡಿಸ್ಕೌಂಟ್ ಕೊಟ್ಟರೆ ಭಾಳ ಚಲೋ ಆಗ್ತದೆ. ಇನ್ನೊಂದು ಹಾಲಿನ ಪೌಡರ್ ತಿಂದ್ರೆ ಬೆಳಗಾಗ್ತಾರಂತ ಈ ಸಿನಿಮಾಯಿಂದ ಗೊತ್ತಾಯ್ತು. ಸೊ ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಒಳ್ಳೇದಾಗಲಿ. ಥ್ಯಾಂಕ್ ಯು. ಫಸ್ಟ್ಲಿ ನಾನು ಡೈರೆಕ್ಟರ್ ರೈಟರ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಒಂದು ಸಬ್ಜೆಕ್ಟ್ ಇಟ್ಸ್ ಸೋ ನ್ಯಾಚುರಲ್, ಸಿಂಪಲ್ ಆಗಿ ಒಂದು ಹಳ್ಳಿ ಕತೆ, ಆ ಇನೋಸೆನ್ಸು, ಆ ಮಕ್ಕಳು ಅದೆಷ್ಟು ಚೆನ್ನಾಗಿ ಡೆಪಿಕ್ಟ್ ಮಾಡಿದ್ದಾರೆ. ನನ್ನ ಫಿಲಮ್ ನೋಡ್ತಾ ಐ ಪ್ಲೇಸ್ಡ್ ಮೈ ಸೆಲ್ಫ್ ಇನ್ ದ ಕ್ಯಾರೆಕ್ಟರ್. ಯಾಕಂದರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆ್ಯಂಡ್ ದ ಸ್ಟೋರಿ ಇಟ್ ಸೆಲ್ಫ್ ಇಸ್ ಅ ರೋಲರ್ ಕೋಸ್ಟರ್. ತುಂಬ ಚೆನ್ನಾಗಿ ಅವ್ರವ್ರ ಪಾತ್ರನ ನಿಭಾಯಿಸಿದ್ರು. ಆ್ಯಂಡ್ ಆ ಶಾರ್ಟ್ಸ್ ಆಗಲಿ, ವಿಜುವಲ್ಸ್ ಅಮೇಝಿಂಗ್ ಆಗಿತ್ತು. ಒಂದು ಹಳ್ಳಿ ಚಂದನ ತೋರಿಸಿದ್ರು. ಆ್ಯಂಡ್ ಬೋತ್ ದ ರಾಕ್ ಸ್ಟಾರ್ಸ್ ಕೋಸುಡಿ ಆ್ಯಂಡ್ Kundesi and Kosudi, lovely characters. I wish the best to the team and loved it. Thank you so much. ಹಲೋ, ಎಲ್ರಿಗೂ ನಮಸ್ಕಾರ. ಲವ್ಲಿ ಸಿನಿಮಾ ಪ್ರತಿಯೊಬ್ಬರು ನೋಡಬೇಕಾಗಿರುವಂಥ ಸಿನಿಮಾ ಇದು. ಎಲ್ಲರಿಗೂ ಕಣ್ಣಲ್ಲಿ ನೀರು ಬರ್ಸೋವಂಥ ಸಿನಿಮಾ. ಹೌಸ್ಫುಲ್ ಆಗಬೇಕು, ಟಿಕೆಟ್ ಸೋಲ್ಡ್ ಔಟ್ ಆಗಬೇಕು, ನುಗ್ಲಾಗಿ ಈ ಸಿನಿಮಾನ ನೋಡೋ ಥರ ಆಗಬೇಕು. ಮಕ್ಕಳಿಗೆ ಒಳ್ಳೆ ಮೆಸೇಜ್, ಅಪ್ಪ ಅಮ್ಮಂಗೂ ಕೂಡ. ಈ ಹೊಸ ಒಂದು ಪ್ರಯೋಗನ ಖಂಡಿತವಾಗಿಯೂ ಅವರು ಧೈರ್ಯ ಮಾಡಿರೋದಕ್ಕೆ ಐ ಸೇ ಥ್ಯಾಂಕ್ ಯು. ಬಿಕಾಸ್ ನಾವು ನೋಡೇ ಇಲ್ಲ, ಸುಮಾರು ದಿನ ಆಯಿತು ಇಂಥ ಸಿನಿಮಾಗಳನ್ನ ನೋಡಿ. ಎಸ್ಪೆಷಲಿ ಅಮ್ಮ ಮಗನ ರಿಲೇಷನ್ಶಿಪ್ ಇರ್ಬೋದು. ಎಲ್ಲೋ ಒಂದು ಕಡೆ ಪೇರೆಂಟ್ಸು ಏನೋ ಬಿಹೇವ್ ಮಾಡ್ತಾ ಇರ್ತಾರೆ, ಯಾಕೆ ಅಂತ ಮಕ್ಳಿಗೆ ಅರ್ಥ ಆಗಲ್ಲ. ಬಟ್ ಎಲ್ಲೋ ಒಂದು ಕಡೆ ಟೈಮ್ಲಿ ಆ ಮೆಸೇಜ್ನ ಕೊಡ್ತಾ ದ ಫಿಲಮ್ ಇಸ್ ಎಂಡೆಡ್ ಬ್ಯೂಟಿಫುಲ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇದನ್ನ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಎನ್ಕರೇಜ್ ಮಾಡಲೇಬೇಕು. ಐ ಕಂಗ್ರ್ಯಾಚುಲೇಟ್ ದ ಹೋಲ್ ಟೀಮ್. ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ, ಎಲ್ಲೂ ಲ್ಯಾಗ್ ಆಗಲಿಲ್ಲ. ಅಮೇಝಿಂಗ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ರವಿ ಭಟ್. ಇವತ್ತು ಒಲವಾರ ಸಿನಿಮಾದ ಪ್ರೀಮಿಯರ್ ಶೋಗೆ ಬಂದಿದ್ದೀನಿ. ಕನ್ನಡಕ್ಕೊಂದು ಶ್ರೀಮಂತವಾದ ಸಿನಿಮಾ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತದೆ. ಇಷ್ಟುವರೆಗೂ ಯಾರು ಹೇಳದೇ ಇರುವಂತಹ ಹೊಸ ಕಥೆ, ಸುತನ್ ಗೌಡ ಅವರ ಸಂಭಾಷಣೆ, ಚಿತ್ರಕಥೆ, ನಿರ್ದೇಶನ ತುಂಬ ಚೆನ್ನಾಗಿದೆ. ಕಥೆ ಒಂದು ಕ್ಷಣವೂ ಬೋರ್ ಆಗೋದಿಲ್ಲ, ಓಡಿಸ್ಕೊಂಡು ಹೋಗುತ್ತೆ. ಇದರಲ್ಲಿ 12 ವರ್ಷಗಳ ಹಿಂದೆ ನನ್ನ ಮಗಳ ಪಾತ್ರ ಮಾಡಿದ್ದ ಹರ್ಷಿತಾ ಗೌಡ 2 ಮಕ್ಕಳ ತಾಯಿಯಾಗಿ ಅದ್ಭುತ ನಟನೆ ಮಾಡಿದ್ದಾಳೆ. ಅವಳಿಗೆ ಇಷ್ಟು ಸಮಯದ ನಂತರ ಆದರೂ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತು ಅನ್ನೋದು ನನಗೆ ತುಂಬ ಸಂತೋಷದ ವಿಷಯ. ಮುಂದೆ ಕೂಡ ಅವಳಿಗೆ ಇದೇ ಥರದ ಅವಕಾಶಗಳು ಸಿಗ್ತಾ ಹೋಗಿ. ಅದೇ ರೀತಿಯಲ್ಲಿ ಮಾಲ್ತೇಶ್ ಅವರು, ನಾನು ಮನ್ಸೂರೆ ಅವರ ಜೊತೆ ಒಂದು ಸಿನಿಮಾ ವರ್ಕ್ ಮಾಡುವಾಗ ಅವ್ರ ಜೊತೆ ಕೆಲಸ ಮಾಡಿದ್ದೆ. ಅವ್ರಿಗೂ ಒಂದು ಅದ್ಭುತವಾದ ಪಾತ್ರ ಸಿಕ್ಕಿದೆ ಈ ಸಿನಿಮಾದಲ್ಲಿ. ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ಒಳ್ಳೆಯ ಪಾತ್ರವನ್ನು ಅದರ ಆರ್ಕಿಗೆ ಅನುಗುಣವಾಗಿ ಅಭಿನಯಿಸಿದ್ದಾರೆ, ಕೆಲಸ ಮಾಡಿದ್ದಾರೆ. ಸಿನಿಮಾ ಒಂದೊಂದು ನಿಮಿಷನೂ ನೋಡ್ಸ್ಕೊಂಡು ಹೋಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ವಿನಂತಿ. ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಇಲ್ಲಿ ಲೈಫಲ್ಲಿ 2 ಕಾನ್ಸೆಪ್ಟ್ ಬರುತ್ತೆ. ಒಂದು ಸಣ್ಣವರಿದ್ದಾಗಲಿಂದ ದೊಡ್ಡವರಾಗೋವರೆಗೂ ಲೈಫ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇದರಲ್ಲಿ ನೋಡ್ಬೋದು. ಸೊ ಲೈಫು ಸಣ್ಣ ಮಕ್ಕಳಿಗೆ ಖಿನ್ನತೆಗೆ ಒಳಗಾಗ್ತಾರೆ. ಅದು ಬಂದ್ಬಿಟ್ಟು ಆ ಖಿನ್ನತೆನ ಹೆಂಗೆ ಹೊರಗೆ ಬರ್ಬೋದು, ಹೆಂಗೆ ಥಿಂಕ್ ಮಾಡ್ಬೋದು ಅನ್ನೋದು ಸಣ್ಣ ಮಕ್ಕಳಿಗೂ ನೋಡೋದಕ್ಕೆ ಒಂದು ಆಪ್ಷನ್ ಇದೆ. ಆ್ಯಂಡ್ ದೊಡ್ಡವರಾದ್ಮೇಲೂ ಕೂಡ ಅದು ಖಿನ್ನತೆ ಎಲ್ಲರಿಗೂ ಸಹಜ. ಸೊ ಈ ಖಿನ್ನತೆ ಟೈಮಲ್ಲಿ ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಂಡು ಲೈಫನ್ನ ಹೆಂಗೆ ನೋಡ್ಬೋದು ಅನ್ನೋದು ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಇದರಲ್ಲಿ. ಎಲ್ಲರೂ ನೋಡೋದಕ್ಕೆ ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತಾನೆ ಒಲವಾರ ಸಿನಿಮಾ ಆ್ಯಂಡ್ ದ ಡೈರೆಕ್ಟರ್ ಸುತನ್ ತುಂಬ ಪರಿಚಯ. ಆ್ಯಂಡ್ ಅವರ ಆಂಬಿಷನ್, ಅವ್ರ ವಿಷನ್ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈ ವರ್ಷದಲ್ಲಿ ದ ಮೋಸ್ಟ್ ಬ್ಯೂಟಿಫುಲ್ ಫಿಲಿಮ್ ಅಂತ ಹೇಳ್ಬೋದು. ಆ್ಯಂಡ್ ಸಿನಿಮಾದಲ್ಲಿ ಮಾಡಿರೋ ಮಕ್ಕಳಾಗಲಿ ಆ್ಯಂಡ್ ಮ್ಯೂಸಿಕ್ ಆಫ್ ದ ಫಿಲಿಮ್ ಆಗಲಿ ಪ್ರತಿಯೊಂದು ಮನಸ್ಸಿಗೆ ತಾಕುವಂಥ ಸಿನಿಮಾ ಇದು. ಡೆಫಿನೆಟ್ಲಿ ಈ ಸಿನಿಮಾನ ನೀವು ಗೆಲ್ಲಿಸ್ಬೇಕು. ಮಾಧ್ಯಮದವರು ಎಲ್ಲ ಸಿನಿಮಾನು ನೀವು ಸಪೋರ್ಟ್ ಮಾಡ್ತೀರಾ, ಗೆಲ್ಲಿಸ್ತೀರಾ. ಇಂಥ ಚಿಕ್ಕ ಸಿನಿಮಾಗೆ ನೀವು ಇನ್ನಷ್ಟು ಸಪೋರ್ಟ್ ಮಾಡಿ ವಿನ್ ಮಾಡಿಸಿದ್ರೆ ಇಂಥ ಹೊಸ ಪ್ರತಿಭೆಗಳು ಮಕ್ಕಳು ಎಸ್ಪೆಷಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಸಪೋರ್ಟ್, ನಮ್ಮ ಸಪೋರ್ಟ್, ಎಲ್ಲ ಸಪೋರ್ಟ್ ಇದ್ದರೆ ಈ ವರ್ಷದಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಫಿಲಿಮ್ಸ್ ಇದಾಗುತ್ತೆ. ಆಲ್ ದ ಬೆಸ್ಟ್ ಒಲವಾರ. ಆ್ಯಂಡ್ ಸಿನಿಮಾ ನಾಳೆ ರಿಲೀಸ್ ಆಗ್ತದೆ. ಎಸ್ಪೆಷಲಿ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಸಿನಿಮಾಗೆ, ಅವ್ರು ತುಂಬ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಪ್ಲೀಸ್ ಡೂ ವಾಚ್ ಇಟ್ ಇನ್ ಥಿಯೇಟರ್ಸ್. ಥ್ಯಾಂಕ್ ಯು ಸೊ ಮಚ್. ಇವಾಗ ತಾನೇ ಒಲವಾರ ಸಿನಿಮಾ ನೋಡ್ಕೊಂಡು ಬಂದ್ವಿ.
ಎಲ್ಲ ದೊಡ್ಡ ದೊಡ್ಡ ಸಿನಿಮಾ, ಬಿಗ್ ಸ್ಕೇಲ್ ಸಿನಿಮಾಗಳ ಬಗ್ಗೆ ಈ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ ನಮಗೆ ಒಂದು ಬೇಸಿಕ್ ಇಮೋಷನ್ ಇರೋ ಒಂದು ಸಿಂಪಲ್ ಸಿನಿಮಾ ಎಷ್ಟು ಅಗತ್ಯ ಇದೆ ಅನ್ನೋದು. ಸೊ ತುಂಬ ಖುಷಿ ಆಯಿತು. ಅಭಯ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಬ್ಬರು ಹುಡುಗರು ಮತ್ತು ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದನ ಗುಡ್ಡ ಬೆಟ್ಟ ಎಲ್ಲ ನೋಡಿ ಸ್ವಲ್ಪ ಊರಿಗೆ ಹೋಗಿ ಬಂದಂಗೆ ಆಯಿತು. ಸೊ ತುಂಬ ಖುಷಿ ಆಯಿತು. ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಿ. ಆಲ್ ದ ಬೆಸ್ಟ್ ಒಲವಾರ. ಅಭಯ್ ಫಸ್ಟ್ ಸಿನಿಮಾ ಡೇರ್ಡೆವಿಲ್ ಮುಸ್ತಫಾದಲ್ಲಿ ನಾನು ಅವನ್ನೆಲ್ಲ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ. ಸೊ ಈ ಕತೆ ನೋಡ್ತಾ ನನಗೆ ಯೂಶಲಿ ಪೇರೆಂಟ್ಸು ಮಕ್ಕಳನ್ನ ಥಿಯೇಟ್ರಿಗೆ ಕರ್ಕೊಂಬರ್ತಾರೆ, ಮಕ್ಕಳೇ ಪೇರೆಂಟ್ಸ್ನ ಥಿಯೇಟ್ರಿಗೆ ಕರ್ಕೊಂಬರೋಂಥ ಸಿನಿಮಾ ಅಂತ ಅನಿಸ್ತು ನನಗೆ. ತುಂಬ ನ್ಯಾಚುರಲ್ ಆಗಿದೆ ರೈಟಿಂಗು, ಮತ್ತು ಪ್ರತಿಯೊಂದು ಪಾತ್ರನೂ ಕನೆಕ್ಟ್ ಆಗುತ್ತೆ. ಕುಂಡೇಶಿ ಮತ್ತು ಅವನ ತಮ್ಮ ಮತ್ತು ಎಲ್ಲ ವಿಷಯಗಳು ರೈಟಿಂಗ್ ತುಂಬ ನ್ಯಾಚುರಲ್ ಆಗಿದೆ. ಮತ್ತು ಅನಿರುದ್ಧ್ ಹೇಳ್ದಂಗೆ ಊರಿಗೆ ಹೋಗಿ ಬಂದಂಗೆ ಆಯಿತು. ಸೊ ತುಂಬ ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ ಸಿನಿಮಾನ. ಈ ಥರ ಸಿನಿಮಾನ ಕನ್ನಡಿಗರು ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಸೊ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ ಸಿನಿಮಾಗೆ ಬರೋಕ್ಕೆ. ಆ್ಯಂಡ್ ಪ್ರೀಮಿಯರ್ ಆದ ತಕ್ಷಣ ತುಂಬ ಒಳ್ಳೆ ಟಾಕ್ ಕ್ರಿಯೇಟ್ ಆಯಿತು. ಅಂದರೆ ನಾವೊಂದು 10-15 ಜನ ಕರ್ಕೊಂಬರ್ತೀವಿ ಹೇಳ್ತೀವಿ ಅಂತ ಹೇಳ್ತಾ ಇದ್ರು. ಆ ಥರದ್ದೊಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗಬೇಕು ಪ್ರತಿಯೊಂದು ಸಿನಿಮಾ ನೋಡಬೇಕಾದ್ರೆ. ಇದರಲ್ಲಿ ಆಗ್ತಾ ಇದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಒಲವಾರ. ಥ್ಯಾಂಕ್ ಯು. ಸುಕುಮಾರ್ RCB ಸೂಪರ್ ಫ್ಯಾನ್. ನಿಜಕ್ಕೂ ತುಂಬ ಖುಷಿ ಆಗ್ತಾ ಇದೆ. ಈ ಥರ ಮೂವಿ ನನ್ನ ಲೈಫಲ್ಲಿ ನೋಡಿಲ್ಲ. ಯಾಕಂದರೆ ಎಲ್ಲರೂ ಮನೆಗಳಲ್ಲಿ ನಡೆಯುವಂಥ ಒಂದು ರಿಯಾಲಿಟಿ ಫಿಲಮ್ ನೋಡ್ದಂಗೆ ನನಗೆ ಫೀಲ್ ಆಯಿತು. ಅದರಲ್ಲೂ ನನ್ನ ಎಕ್ಸ್ ಕೊಲೀಗ್ ಸುದೀಪ್ ಅವರು ಈ ಫಿಲಮಲ್ಲಿ ಪಾರ್ಟ್ ಮಾಡಿದ್ದಾರೆ. ಸೊ ಎಸ್ಪೆಷಲಿ ನನ್ನ ಒಂದು ಕ್ರಿಕೆಟ್ ಫ್ಯಾನ್ ಆಗಿ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ನಮ್ಮ ಹೆಮ್ಮೆಯ ಕನ್ನಡಿಗ ರಾಹುಲ್ ದ್ರಾವಿಡ್ ಸರ್ ಹೆಸರು ಈ ಮೂವಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಫ್ಕೋರ್ಸ್ RCB ಅಂದರೆ ಇಡೀ ಪ್ರಪಂಚಕ್ಕೆ ಗೊತ್ತು. ನಾನೊಂದು RCB ಸೂಪರ್ ಫ್ಯಾನ್ ಆಗಿ ABD ಹೆಸರು ಈ ಮೂವಿಯಲ್ಲಿ ಮೆನ್ಷನ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ನಿಜಕ್ಕೂ ತುಂಬ ಖುಷಿ ಆಯಿತು. ಪ್ರತಿಯೊಬ್ಬರು ಥಿಯೇಟ್ರಲ್ಲೇ ಬಂದು ಈ ಥರ ಮೂವಿನ ನೀವು ಸಪೋರ್ಟ್ ಮಾಡಬೇಕು. ಯಾಕಂದರೆ ನನ್ನ RCB ಫ್ಯಾನ್ಸಲ್ಲಿ ಒಂದು ಸ್ಪೆಷಲ್ ರಿಕ್ವೆಸ್ಟು, ನಿಮ್ಮ ಫ್ಯಾಮಿಲಿ ಸಮೇತ ಥಿಯೇಟ್ರಲ್ಲೇ ಬಂದು ಈ ಹೊಸ ಪ್ರಾಜೆಕ್ಟ್ ಆಗಿ ಒಳ್ಳೆ ಟೀಮ್ ತಗೊಂಡು ಮಾಡಿದ್ದಾರೆ. ಯಾಕಂದರೆ ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಈ ಥರ ಒಂದು ಮೂಮೆಂಟ್ಸ್ ನಡೆಯುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಒಂದು ಸೆಕೆಂಡು ಮಲೆನಾಡಿಗೆ ನಾನು ಹೋಗಿ ಬಂದಂಗೆ ಆಯ್ತು. ಯಾಕಂದರೆ ಪ್ರತಿ 3 ತಿಂಗಳು ಒಂದು ಸಲ ಮಲೆನಾಡಿಗೆ ಹೋಗ್ತಾ ಇದೆ. ಈಗ ಕ್ರಿಕೆಟ್ ಬ್ಯುಸಿಯಲ್ಲಿ ನಾನು ಥ್ರೂಔಟ್ ವರ್ಲ್ಡ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅದರಿಂದ ಸಕಲೇಶ್ಪುರ ಕಡೆ ಹೋಗೋಕ್ಕಾಗಲಿಲ್ಲ. ಬಟ್ ಈಗ ಈ ಮೂವಿ ನೋಡಿ ಅಂತೂ ನನಗೆ ಒಂದು ಸೆಕೆಂಡು ಮಲೆನಾಡಿಗೆ ಹೋಗಿ ಬಂದಂಥ ಫೀಲ್ ಆಯಿತು. ನಿಜಕ್ಕೂ ಎಲ್ಲೂ ಬೋರ್ ಹೊಡಿಯಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಬಂದು ಮ್ಯಾಚ್ ಅಥವಾ ಈ ಮೂವಿನ ನೋಡ್ಬೋದು. ಮ್ಯಾಚ್ ಅಂತಲೇ ಬರ್ತದೆ. ಯಾಕಂದರೆ ನನಗೆ ABD ಹೆಸರು ಈ ಮೂವಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ತುಂಬ ಖುಷಿ ಆಯಿತು. ಮತ್ತೊಮ್ಮೆ ಎಲ್ಲ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಪ್ರತಿ ಟೀಮ್ ಮೆಂಬರ್ಸ್ಗೂ ಒಳ್ಳೇದಾಗಲಿ. ಅದರಲ್ಲೂ ನನ್ನ ಎಕ್ಸ್ ಕೊಲೀಗ್ ಸುದೀಪ್ ಅಂತ, ನಾವು ಕಸ್ಟಮ್ಸಲ್ಲಿ ಕ್ಲೀನ್ ಲಾಜಿಸ್ಟಿಕ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಆ್ಯಕ್ಟ್ ಮಾಡಿರೋದು ಅವ್ರ ಹಸ್ಬೆಂಡ್ ಆ್ಯಂಡ್ ವೈಫು. ತುಂಬ ಖುಷಿ ಆಯಿತು. ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಟು ಎಂಟೈರ್ ಟೀಮ್. ಸಿನಿಮಾ ತುಂಬ ಚೆನ್ನಾಗಿದೆ. ಆಫ್ಟರ್ ಲಾಂಗ್ ಟೈಮ್ ನಾನು ಕಣ್ಣೀರು ಹಾಕಿದೆ, ಅಷ್ಟು ಭಾವುಗಳಾದೆ, ಅಷ್ಟು ಕನೆಕ್ಟ್ ಆಯಿತು. ಫಸ್ಟ್ ಟೈಮ್ ಡೈರೆಕ್ಟರ್ ಸುತನ್ ಗೌಡ ಅವರು ತುಂಬ ಚೆನ್ನಾಗಿ ಒಳ್ಳೆ ಸ್ಟೋರಿನ ಇಟ್ಕೊಂಡು ಮೂವಿ ತೆಗೆದಿದ್ದಾರೆ. ಇಡೀ ಫ್ಯಾಮಿಲಿ ಕೂತು ಆರಾಮಾಗಿ ಚಿಲ್ಲಾಗಿ ನೋಡುವಂಥ ಸಿನಿಮಾ. ಹಳ್ಳಿ ಸೊಗಡು, ಭಾಷೆ, ಸಂಗೀತ ನಿರ್ದೇಶನ ಕದ್ರಿ ಮಣಿಕಾಂತ್ ಅವರು ಎಷ್ಟು ಬ್ರಿಲಿಯಂಟ್ ಆಗಿ ಮಾಡಿದ್ದಾರೆ ಅಂದರೆ ಐ ಥಿಂಕ್ ಆ ಮ್ಯೂಸಿಕ್ಕಿಂದನೇ ಅಷ್ಟು ಐ ಥಿಂಕ್ ಎಮೋಷನ್ಸ್ ಇನ್ನೂ ಜಾಸ್ತಿ ಫ್ಲೋ ಆಗುತ್ತೆ. ಬ್ಯೂಟಿಫುಲ್ ಸಾಂಗ್, ಗೌರ ಸಾಂಗ್, ಮತ್ತು ಇಡೀ ಸಿನಿಮಾದ ಮ್ಯೂಸಿಕ್ ಸಖತ್ ಇಷ್ಟ ಆಯಿತು ನನಗೆ. ಸೊ ಎಲ್ರು ಬನ್ನಿ, ಸಿನಿಮಾ ನೋಡಿ. ತುಂಬ ದಿನಗಳ ನಂತರ ಒಂದು ಒಳ್ಳೆ ಸಿನಿಮಾ ಬಂದಿದೆ ಥಿಯೇಟ್ರಲ್ಲಿ, ನಾಳೆ ರಿಲೀಸ್ ಆಗ್ತದೆ, ಮಿಸ್ ಮಾಡಿ. ಬ್ಯೂಟಿಫುಲ್ ಸಿನಿಮಾ. ಅದರಲ್ಲಿ ಬದುಕಿದೆ, ಜೀವನ ಇದೆ, ಇನ್ನೋಸೆನ್ಸ್ ಇದೆ, ಬಡತನ ಇದೆ, ಎಲ್ಲವೂ ಇದೆ. ಸೊ ಒಂದು ಕೃಷ್ಣ ಮತ್ತು ಅರ್ಜುನನ ಪಾತ್ರನ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ನನಗನ್ನಿಸ್ತು ಸಿನಿಮಾ ನೋಡಿದಾಗ. ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು, ಚಿಕ್ಕ ಸಿನಿಮಾಗಳು ಅಂತ ಯಾವುದಿಲ್ಲ, ಕತೆ ತುಂಬ ಚೆನ್ನಾಗಿದೆ. ಎಲ್ಲರೂ ಸಿನಿಮಾನ ನೋಡಬೇಕು. ಅಲ್ಲಿ ಹೊಸಬ್ರಿಗೆ ಎಂಜಾಯ್ ಮಾಡಿದೆ. ತುಂಬ ಖುಷಿಯಾಗಿದೆ. ಇವನು ಕುಂಡೇಸಿ, ಇವನು ಕೋಸುಡಿ, ಇವರ ಅಪ್ಪ ಅಮ್ಮ, ಇವರು DOP. ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಅಂದರೆ ಆ್ಯಕ್ಚುಲಿ ಇದು ಪುನೀತ್ ರಾಜ್ಕುಮಾರ್ ಸರ್ ಮಾಡಿ ಅಂದರೆ PRK ಪ್ರೊಡಕ್ಷನ್ಲಿ ಆಗಬೇಕಾಗಿದ್ದ ಕತೆ. ಅವ್ರು ಸಖತ್ ಇಷ್ಟಪಟ್ಟಿದ್ರು. ಕತೆ ಕೇಳಿ ಎಷ್ಟು ಎಕ್ಸೈಟ್ ಆಗಿದ್ರು ಅಂದರೆ ನಿಮ್ಗೇನು ಬೇಕು, ಯಾವ DOP ಬೇಕು, ಯಾವ ಮ್ಯೂಸಿಕ್ ಡೈರೆಕ್ಟರ್ ಬೇಕು, ಗೋ ಹೆಡ್ ಮ್ಯಾನ್ ಅಂತ ತಪ್ಕೊಂಡ್ಬಿಟ್ಟಿದ್ರು. ಅವ್ರು ಇರಬೇಕಾಗಿತ್ತು ನಮಗೆ ಸಿನಿಮಾ ನೋಡೋದು. ಅಂದರೆ ಅವ್ರ ಪ್ರೊಡಕ್ಷನ್ಲಿ ಆಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ. ಅವ್ರದ್ದೊಂದು ರಿಯಾಕ್ಷನ್ ನೋಡಬೇಕಾಗಿತ್ತು, ಅವ್ರ ಸಿನಿಮಾ ನೋಡಬೇಕಾಗಿತ್ತು ಅಂತ ನಮಗೆ ಯಾವತ್ತೂ ಕಾಡುತ್ತೆ. ಬಟ್ ಇವತ್ತು ತುಂಬ ಖುಷಿಯಾಗಿದೆ. ಪ್ರೀಮಿಯರ್ ಶೋ ಆಗಿದೆ ಬೆಂಗಳೂರಲ್ಲಿ. ಇವತ್ತು ತುಂಬ ಖುಷಿಯಾಗಿದೆ ನನಗೆ. ಅಂದರೆ ನಾನು ತುಂಬ ತೃಪ್ತಿ ಇರೋದು ನನ್ನ ಕ್ಯಾಶಿಂಗಲ್ಲಿ. ನನ್ನ ಯದು ಆಗಲಿ, ಅಮ್ಮ ಆಗಲಿ, ಅಪ್ಪ ಆಗಲಿ, ಕುಂಡೇಸಿ ಆಗಲಿ, ಕೋಸುಡಿ ಆಗಲಿ ಸಖತ್ತು ಖುಷಿ ಕೊಟ್ಟಿದ್ದಾರೆ. ನಾನು ಹ್ಯಾಪಿ ಇದ್ದೀನಿ, ತುಂಬ ಹ್ಯಾಪಿ ಇದ್ದೀನಿ. ಮ್ಯಾಮ್ ನಿಜ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನನ್ನ ವೈಫ್ ಇನ್ಸ್ಪಿರೇಷನ್ ಆ ಹೆಸರುಗಳಿಗೆ, ಕುಂಡೇಸಿ, ಕೋಸುಡಿಗೆ. ಆ್ಯಕ್ಚುಲಿ ನಾನು ಸ್ಕ್ರಿಪ್ಟ್ ಬರೆದಾಗ ಯಾವ ಕ್ಯಾರೆಕ್ಟರ್ಗಳಿಗೂ ಹೆಸರಿರಲಿಲ್ಲ. ಅಪ್ಪ ಅಮ್ಮ, ಯದು ಅಣ್ಣ ಅಂತ ಇರ್ತಾ ಇತ್ತು. ಬಟ್ ಬರಿತಾ ಯಾಕೆ ಏನಾದರೂ ಇದ್ರೆ ಚೆನ್ನಾಗಿರುತ್ತೆ ಅಂದಾಗ ನನ್ನ ವೈಫು ಯಾವಾಗಲೂ ಅಂದರೆ ಪ್ರೀತಿಯಿಂದ ಓನ್ ಮಾಡ್ತೈತೆ ನನ್ನ ಕುಂಡೇಸಿ ಮರಿ, ಓನ್ ಮಾಡ್ತೈತೆ ನನ್ನ ಕೋಸುಡಿ ಮರಿ ಅನ್ನೋ
ಏನೋ ಆ ಥರದ್ದು ಪೆಟ್ಟ ಕರಿತಾ ಇದ್ದಾಗ ನನ್ಗೆ ಸ್ಟ್ರೈಕ್ ಆಯಿತು, ಅದ್ರ ಮೇಲೆ ಏನಾದರೂ ಬರಿಬೋದು, ಚೆನ್ನಾಗಿದೆ, ಒಂಥರ ಸೌಂಡಿಂಗ್ ಚೆನ್ನಾಗಿದೆ, ಅದನ್ನ ಯೂಸ್ ಮಾಡ್ಕೋಬೋದು ಅಂತ ಅದನ್ನ ಯೂಸ್ ಮಾಡ್ತೀನಿ. ಖಂಡಿತ ಶಿವ ಎಲ್ಲರಿಗೂ ತೋರಿಸ್ತೀನಿ. ಇಡೀ ಕರ್ನಾಟಕ ಅಂದರೆ ಸಿನಿಮಾ ಲವರ್ಸ್ ಎಲ್ಲರಿಗೂ ನೋಡೋಂಥ ಸಿನಿಮಾ, ಎಲ್ಲರೂ ನೋಡೋಂಥ ಸಿನಿಮಾ. ಖಂಡಿತವಾಗ್ಲೂ ಅಂದರೆ ಚಿಕ್ಕ ಮಕ್ಕಳಿಂದ ವೀಲ್ ಚೇರಲ್ಲಿರೋ ಅಜ್ಜವರೆಗೂ ಸಿನಿಮಾ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ನಾನು ಮತ್ತೆ ಇನ್ನೊಂದು ಹೇಳ್ತೀನಿ, ನಮ್ಮ ಪ್ರೊಡ್ಯೂಸರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಿಜ ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ, ಈ ಥರದ ಕಥೆನ ತುಂಬ ಜನ ರಿಜೆಕ್ಟ್ ಮಾಡ್ತಾರೆ. ಅಂದರೆ ಗಟ್ಸ್ಬೇಕು ಈ ಥರ ಕಥೆನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಆ ವಿಷಯದಲ್ಲಿ ತುಂಬ ಹ್ಯಾಪಿ ಇದ್ದೀನಿ. ಕೇಳಿದ್ದು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸಿನಿಮಾನ. ಅದೆಲ್ಲದಕ್ಕಿಂತ ಮಾರ್ಕೆಟಿಂಗ್ ನನಗೆ ನಂಬಿಕೆ ಇಲ್ಲ ಅಂದರೂ ಇವರೇ ಬಾರಪ್ಪ ಮಾಡೋಣ ಏನಾಗುತ್ತೆ ಅಂತ ಧೈರ್ಯ ತುಂಬಿ ಮಾಡ್ತಾ ಇದ್ದಾರೆ ಚೆನ್ನಾಗಿ. ಆದಷ್ಟು ಮತ್ತೆ ಇನ್ನೊಂದು ನಾನು ಕೈ ಮುಗಿದು ಕೇಳ್ಕೊಳ್ಳೋದು, ದಯವಿಟ್ಟು ಮಾಧ್ಯಮದವ್ರು ಸಪೋರ್ಟ್ ಬೇಕು. ಅಂದರೆ ಹೊಸ ಪ್ರತಿಭೆಗಳು ನಾವು ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತು, ಒಳ್ಳೇದಕ್ಕೆ ಯಾವತ್ತೂ ಸಪೋರ್ಟ್ ಮಾಡಿದ್ದೀರಾ. ಉಳಿಸಿ ಬೆಳೆಸಿ ಅಂತ ಹೇಳಲ್ಲ, ನಮ್ಮಲ್ಲಿ ಏನಾದರೂ ಟ್ಯಾಲೆಂಟ್ ಇದ್ರೆ ಸಿನಿಮಾ ಒಂಚೂರಾದ್ರೂ ಏನಾದರೂ ಚೆನ್ನಾಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ, ನಮ್ಮಲ್ಲಿ ಕೈ ಮುಗಿ ಕೇಳ್ಕೊತೀವಿ. ನಮ್ಮ ಹೀರೋ ಇವರು ಸೀರಿಯಸ್ಲಿ ನಾನು ಈ ಸಿನಿಮಾಗೆ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಸರ್, ಸಕ್ಕದ ಮಾಡಿದ್ದು. ನಾನು ಪ್ರತಿ ಸಲನೂ ಕಣ್ಣೀರಾಗ್ತೀನಿ ಸರ್ ಸಿನಿಮಾ ನೋಡುವಾಗ, ಬಿಕಾಸ್ ಆಫ್ ಮಣಿಕಾಂತ್ ಕರ್ಲಿ ಸರ್. ನಾನು ತುಂಬ ತೃಪ್ತಿ. ಮ್ಯೂಸಿಕ್ ಡೈರೆಕ್ಟ್ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಾಂಗು ಅದರಲ್ಲಿ. ಮತ್ತು ನಮ್ಮ ಬಾಲರಾಜ್ ಗೌಡ DOP ಅವ್ರು ನಿಜ ಯಾವ ಥರ ಕೆಲಸ ಮಾಡಿದ್ರು ಅಂದರೆ, ಯಾರೋ ಒಬ್ಬ ಅಣ್ಣ ತಮ್ಮನ ಮದುವೆ ಇಲ್ಲ ಅಂದರೆ ಕಸಿನ್ ಬ್ರದರ್ ಓಡಾಡ್ತಾರಲ್ಲ ಆ ಥರ ಕೆಲಸ ಮಾಡಿದ್ದಾರೆ. ಬರೀ DOP ಕೆಲಸ ಮಾಡಿಲ್ಲ, ಅಂದರೆ ಕಸಿನ್ ಬ್ರದರ್ ಮದುವೆಯಲ್ಲಿ ಓಡಾಡ್ತಾರಲ್ಲ ಅಣ್ಣ ಅಥವಾ ತಮ್ಮ, ಆ ಥರ ಕೆಲಸ. ಇವ್ನು ಸುದೀಪ್ ಸರ್ ಫ್ಯಾನು, ಇವ್ನು ದರ್ಶನ್ ಸರ್ ಫ್ಯಾನು, ನನ್ನ ಅಪ್ಪು ಸರ್ ಫ್ಯಾನ್, ಅಲ್ಲ ಇಡೀ ಕನ್ನಡ ಇಂಡಸ್ಟ್ರಿ ಫ್ಯಾನು, ಕನ್ನಡದ ಫ್ಯಾನು. ನಿವೇದಿತಾ ಮ್ಯಾಮ್ ಸಖತ್ ಸಪೋರ್ಟ್ ಮಾಡಿದ್ರು. ಶಿವಣ್ಣ ಸಿನಿಮಾ ನೋಡಿದ್ರು, ನಿವೇದಿತಾ ಮ್ಯಾಮ್ ಸಿನಿಮಾ ನೋಡಿದ್ರು. ಅವರೇ ಪ್ರೆಸೆಂಟೇಷನ್ ಮಾಡಬೇಕಾಗಿತ್ತು ಈ ಸಿನಿಮಾಗೆ, ಅದು ತುಂಬ ಆನೆ ಬಲ ಬರ್ತಾ ಇತ್ತು ನಮಗೆ. ಆದ್ರೆ ಏನು ಅಂದರೆ ಶಿವಣ್ಣ ಸರ್ ಬೇರೆ ಸಿನಿಮಾಗಳು ಅಂದರೆ ತಮಿಳ್ ತೆಲುಗು ಸಿನಿಮಾಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಕೇಳಿದ್ರು, ಒಂದು 3-4 ತಿಂಗಳು ಟೈಮ್ ಆಗುತ್ತೆ ಅಂತ. ನಾವು ಆಲ್ರೆಡಿ ಅಂದರೆ 2023 ನವಂಬರ್ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು. ನಮ್ಮೆಲ್ಲರದ್ದು ಕೆರಿಯರ್ ಇತ್ತಲ್ವ, ಪಾಪ ಮಕ್ಕಳು. ನನ್ಗೆ ಎಲ್ಲದಕ್ಕಿಂತ ಹೊಟ್ಟೆ ಉರಿ ಬೇಜಾರು ಏನು ಗೊತ್ತಾ, ಇವ್ರು ಇನ್ನೂ ಸ್ವಲ್ಪ ಚಿಕ್ಕದಾಗಿದ್ರು 2023ರಲ್ಲಿ. ಆ ಟೈಮಲ್ಲಿ ಸಿನಿಮಾ ಬಂದಿದ್ರೆ ಇವ್ರಿಗೊಂದು 10 ಅವಕಾಶಗಳು ಬರ್ತಿತ್ತು ಇಬ್ಬರಿಗೂ. ನನಗೆ ಅಲ್ಲಲ್ಲ ಮಾಸ್ಟರ್ ಮಂಜುನಾಥ್ ಆಗಲಿ, ಮಾಸ್ಟರ್ ಆನಂದ್ ಸರ್ ಆಗಲಿ, ಅವರೆಲ್ಲ ಹೆಂಗೆ ಅಂದರೆ ವರ್ಷಕ್ಕೆ 10 ಸಿನಿಮಾಗಳು ಮಾಡ್ತಿದ್ರು. ಅವರಿಗೆ ಅಂತ ಬೇಬಿ ಶಾಮಿಲಿ ಆಗಲಿ, ಅವರಿಗೆ ಅಂತ ಫ್ಯಾನ್ ಫಾಲೋಯಿಂಗ್ಸ್ ಇತ್ತು. ಇವರಿಗೂ ಅದು ಆಗಬೇಕಿತ್ತು, ಆಗುತ್ತೇನೋ ನಂಬಿಕೆಲಿದ್ದೀನಿ. ಆದರೆ ಅದೇ ಅವಾಗಲೇ ಆಗಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ಆ ಉದ್ದೇಶಕ್ಕೋಸ್ಕರ ನಾವು ಅದೇ ಈಗ ರಿಲೀಸ್ ಮಾಡ್ತಾ ಇದ್ವಿ. ಸಪೋರ್ಟ್ ಖಂಡಿತ ಇರುತ್ತೆ ಅಂತ. ಒಳ್ಳೆ ಸಿನಿಮಾನ ಯಾವತ್ತೂ ಪ್ರೇಕ್ಷಕರು ಕೈ ಬಿಟ್ಟಿಲ್ಲ, ಕೈ ಬಿಡೋದು ಇಲ್ಲ ಅಂತ ಅನ್ಕೊಂಡಿದ್ದೀನಿ. ನೋಡ್ತಾರೆ, ಖಂಡಿತ ನೋಡ್ತಾರೆ. ಅದೇ ನೀವೆಲ್ಲ ನಮ್ಮ ಕನ್ನಡಿಗರು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ. ಅಂದರೆ ಸ್ಕ್ರಿಪ್ಟ್ ರೆಡಿ ಇದೆ ಸರ್, 5 ಲ್ಯಾಂಗ್ವೇಜ್ ಸ್ಕ್ರಿಪ್ಟ್ ರೆಡಿ, ಬೇರೆ ಲ್ಯಾಂಗ್ವೇಜ್ ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಡಬ್ ಮಾಡೋದಕ್ಕೆ ರೆಡಿ ಇದ್ದೀವಿ, ಸಪೋರ್ಟ್ ಸಿಗ್ಬೇಕಷ್ಟೇ. ಇಲ್ಲ ಮೇಡಮ್, ನಾನು ಥಿಯೇಟರ್ ಆರ್ಟಿಸ್ಟು. 20 ವರ್ಷದಿಂದ ಬೆಂಗಳೂರು ಥಿಯೇಟ್ರಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ. ನನ್ನ ವೃತ್ತಿ ಪ್ರವೃತ್ತಿ ಎರಡೂ ಥಿಯೇಟ್ರೆ. ಬೇರೆ ಸಿನಿಮಾ ಮಾಡಿದ್ದೀನಿ. ಕೆಲವು ಕಾಸರವಳ್ಳಿ ಸರ್ದು ಸಿನಿಮಾದಲ್ಲಿ ಲೀಡ್ ಮಾಡಿದ್ದೆ, ಅಮೃತ ಅಪಾರ್ಟ್ಮೆಂಟ್ಸ್ ಅಂತ ಆ ಸಿನಿಮಾ ಮಾಡಿದ್ದೆ. ಇನ್ನೊಂದು 2-3 ಸಿನಿಮಾದಲ್ಲಿ ಮಾಡಿದ್ದೀನಿ. ಬಟ್ ಈ ಸಿನಿಮಾ ಒಂದು ಕ್ಯಾರೆಕ್ಟ್ರಾಗಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇತ್ತು. ಆಮೇಲೆ ಡೈರೆಕ್ಟ್ರು ನನ್ನ ಫ್ರೆಂಡು, ನಾವಿಬ್ಬರು ಒಂದೇ ಪ್ಲೇಸಿಂದ ಬಂದವರು, ಸಕಲೇಶ್ಪುರದಿಂದ. ಈ ಸಿನಿಮಾದ ಬಗ್ಗೆ ನೀವೇನು ಕೇಳ್ತಿಲ್ಲ, ನಾನೇ ಹೇಳ್ತೀನಿ. ಒಂದು ತುಂಬ ಪ್ರಾಮಾಣಿಕವಾಗಿ, ಅಂದರೆ ಈ ಸಿನಿಮಾ ನೋಡಿದವ್ರಿಗೆ ಗೊತ್ತಾಗುತ್ತೆ ಅದರಲ್ಲೊಬ್ಬ ಒಂದು ಕುಂಡಿಯಾಸಿಗೆ ಹೆಂಗೆ ಹೆಲ್ಪ್ ಮಾಡ್ತಾನೆ. ಅದೇ ಥರ ನಾವು ಕೂಡ ತುಂಬ ಪ್ರಾಮಾಣಿಕವಾಗಿ ಈ ಸಿನಿಮಾ ಕತೆ ಮಾಡಿದ್ದೀವಿ, ಅಥವಾ ಕಾಸ್ಟಿಂಗ್ ವಿಷಯದಲ್ಲಿ ಅಥವಾ ಮಾರ್ಕೆಟ್ ಮಾಡ್ತಿರೋದು. ಸೊ ಈ ಸಿನಿಮಾನ ನೋಡಿದರೆ ಖಂಡಿತ ನಿಮಗೂ ಕನೆಕ್ಟ್ ಆಗುತ್ತೆ, ಅನುಭವ ನಿಮಗೂ ದಕ್ಕುತ್ತೆ. ದಯವಿಟ್ಟು ಬಂದು ಈ ಸಿನಿಮಾ ನೋಡಿ ಅಷ್ಟೇ. ನಾವು ಇನ್ನೇನು ಹೆಚ್ಚಿಗೆ ಅದನ್ನೇ ಹೇಳ್ತಾ ಇರೋಕ್ಕಾಗಲ್ಲ. ಜನ ಒಂದು ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಪೈಸಾ ವಸೂಲ್ ಆಗುತ್ತೆ ಈ ಸಿನಿಮಾ ನೋಡಿದರೆ. ನಿಮ್ಮ ಎಮೋಷನಲ್ ಜರ್ನಿ. ಥ್ಯಾಂಕ್ ಯು. ಮೊದಲನೇದಾಗಿ ನನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡಿದಾಗ ನನ್ನ ಬಗ್ಗೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಡೈರೆಕ್ಟರ್ ಸರ್ ಆಲ್ರೆಡಿ 100% ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇಟ್ಟಿದ್ರು. ಸೊ ಇಡೀ ತಂಡಕ್ಕೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನನ್ನು ಇಲ್ಲಿ ಕ್ಯಾಸ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಇದೊಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಬಿಕಾಸ್ ನಾವೆಲ್ಲರೂ ಅಷ್ಟೇ ಯಾವುದೋ ಟೈಮ್ ಪಾಸಿಗೆ ಎಷ್ಟೇ ಮೂವಿ ನೋಡಿದ್ರು ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ ನೋಡಬೇಕು ಅಂತ ಎಷ್ಟೋ ಸರಿ ಅಂದ್ಕೊಂಡಿದ್ದಿದೆ. ಸೊ ಈಗ ಅದು ಬಂದಿದೆ, ಆದರೆ ಅದು ಜನಕ್ಕೆ ತಲುಪಬೇಕು ಅನ್ನೋದೇ ನಮ್ಮೆಲ್ಲರೂ ಆಶಯ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್. ಏನಂದರೆ ನಾನು ಆ್ಯಕ್ಚುಲಿ 15 ಮೂವೀಸ್ ಮಾಡಿದ್ದೀನಿ. ಅದರಲ್ಲಿ ಎಲ್ಲನೂ ಸೈಡ್ ಪಾರ್ಟ್ಸೇ. ಎರಡೇ ನಾನು ಈ ಥರ ಮೇನ್ ಕ್ಯಾರೆಕ್ಟ್ರು ಮಾಡಿರೋದು. ಒಂದು 4 ವರ್ಷ ಆಯಿತು, ರಿಲೀಸ್ ಆಗಿಲ್ಲ. ನಾನು ಯಾವುದೇ ಮೂವಿ ಮಾಡಿದ್ರು ಈ ಥರ ಪ್ರೀಮಿಯಮ್ಮು
ಪ್ರೀಮಿಯರು ಆ ಥರ ಯಾವ ಮೂವಿಗೂ ನನ್ನ ಕರೆದಿಲ್ಲ. ನನಗಂತೂ ಸುತನ್ ಸರ್ ನಾನು ಅವ್ರಿಗೆ ಲೈಫ್ ಟೈಮ್ ಋಣಿಯಾಗಿರ್ತೀನಿ. ಹೇಳಿದ್ನಲ್ಲ ಆವಾಗಲೇ, ಇಷ್ಟು ಕ್ಯಾಮ್ರಾ, ಇಷ್ಟು ಮೈಕ್ಸು, ಪ್ರೆಸ್ ಮೀಟು, ಅದಕ್ಕೆಲ್ಲ ಕಾರಣನೂ ಅವರೇ. ಅದಾದಮೇಲೆ ನಮ್ಮ ಈ ವಲ್ವಾರ ಮೂವಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಇಷ್ಟೊಂದು ಜನರನ್ನ ನಾನು ಪಡ್ಕೊಳ್ತೀನಿ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ತುಂಬ ಒಳ್ಳೆ ಅವಕಾಶಗಳನ್ನ ನೀಡ್ತಿದೆ ಹೊಸೊಬ್ರು. ಸುತಾನ್ ಸರ್ ಆಗಿರಲಿ, ಮಣಿಕಂಠ ಕದ್ರಿ ಸರ್ ಆಗಿರಲಿ, ಬಾಲು ಸರ್ ಆಗಿರಲಿ, ಎಷ್ಟು ಚೆನ್ನಾಗಿ ಅಂದರೆ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಸೆಟ್ಟಿಗೆ ಹೋಗ್ತಿದ್ದಂಗೆ ನಮಗೆ ಒಂಥರ ಜೋಶ್ ಬರುತ್ತೆ. ಮಾಡಲೇಬೇಕು, ಈ ಸೀನ್ ಕರೆಕ್ಟಾಗಿ ಮಾಡಲೇಬೇಕು, ಒಂದೇ ಟೇಕಲ್ಲಿ ಮುಗಿಸ್ಬೇಕು, ಹಂಗೆ ಹಿಂಗೆ ಅಂತ. ಸೊ ತುಂಬ ಖುಷಿ ಆಗುತ್ತೆ. ತುಂಬ ಇಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀವಿ ಮೂವಿನ. ಸೊ ಆದಷ್ಟು ಎಲ್ಲರೂ ಬಂದು ಮೂವಿನ ಥಿಯೇಟರ್ಗಳಲ್ಲಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಯಾವ ಥರ ಒಂದು ಎನರ್ಜೆಟಿಕ್ ಟೀಮ್ ಅಂತ ನಮ್ಮ ಕುಂಡೇಸಿ ಆಗಲಿ, ಕೋಸಿಡಿ ಆಗಲಿ, ಯಾಕಂದರೆ ಈ ಎರಡು ಹೆಸರುಗಳು ತುಂಬಾ ಫೇಮಸ್ ಆಗುತ್ತೆ. ಕರೆಕ್ಟಾ? ಆ್ಯಂಡ್ ರಿಯಲಿ ಫೆಲ್ಟ್ ಹ್ಯಾಪಿ ಟುಡೇ ಟು ಸಿ ದ ರೆಸ್ಪಾನ್ಸ್ ವಲ್ವಾರ ಸಿನಿಮಾಗೆ. ಆ್ಯಂಡ್ ಐ ಫೀಲ್ ರಿಯಲಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಫಿಲಮ್. ಆ್ಯಂಡ್ ಇದರಲ್ಲಿ ಒಂದು ಸಾಂಗ್ ಮಾಡಿದ್ದೀವಿ, ಯಾಕಂದರೆ ಆಲ್ರೆಡಿ ಶೂಟ್ ಮಾಡಿದ್ದಕ್ಕೆ. ಮತ್ತು ಒಂದು ಪ್ರಾಣಿಗಳ ಜೊತೆ ಒಂದು ಹಸುಗೋಸ್ಕರ ಒಂದು ಲವ್ ಸಾಂಗ್, ಮಕ್ಕಳಿಗೂ ಹಸುವಿಗೂ ಒಂದು ಲವ್ ಸಾಂಗ್ ಮಾಡಿದ್ವಿ. ಅದನ್ನು ಪ್ರಮೋದ್ ಮರವಂತೆ ಅವರು ಬರೆದಿದ್ದಾರೆ. ಹಾಗೂ ತುಂಬ ಯಂಗ್ ಸಿಂಗರ್ಸ್ ಅದು ಸಾಂಗ್ ಇವರಿಗೆ ಏಜ್ಗೆ ಸೂಟ್ ಆಗುವಂಥದ್ದು. ಸೊ ನೀವೆಲ್ಲ ನೋಡಿದ್ದೀರಾ. ಎಲ್ಲರೂ ಇವತ್ತು ಶಿವಮೊಗ್ಗ, ಮೈಸೂರು ಆ್ಯಂಡ್ ಬೆಂಗಳೂರು ಪ್ರೀಮಿಯರ್ ಶೋ ಅಲ್ಲಿ ಎಲ್ಲರಿಗೂ ಇಷ್ಟ ಆಗಿದೆ. ದಯವಿಟ್ಟು ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ವಿನಂತಿ, ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಜನರಿಗೆ ತಲುಪಿಸಿ. ಆ್ಯಂಡ್ ಇವನ್ ಪ್ಲೀಡಿಂಗ್ ಟು ದ ಪೀಪಲ್ ಆಫ್ ಕರ್ನಾಟಕ, ದ ಸಿನಿಮಾ ಲವರ್ಸ್, ಪ್ಲೀಸ್ ಸಪೋರ್ಟ್ ಅವರ್ ಆನೆಸ್ಟ್ ಅಟೆಂಪ್ಟ್. ಆ್ಯಂಡ್ ಎಲ್ಲ ಹೊಸಬ್ರು ಮಾಡಿರುವಂಥ ಸಿನಿಮಾ. ಆ್ಯಂಡ್ ನೀವು ನಮ್ಮ ಕೈ ಹಿಡಿದಿದ್ರೆ ಡೆಫಿನೆಟ್ಲಿ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ದ ಹೋಲ್ ಕ್ರೂ ಕ್ಯಾನ್ ಡೂ ಇವನ್ ಬೆಟರ್. ಈ ಥರ ಸದಭಿರುಚಿಯ ಚಿತ್ರಗಳನ್ನು ಮಾಡೋಕ್ಕೆ 100% ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ಸ್. ಚೆನ್ನಾಗಿತ್ತು ಸರ್. ಎಲ್ಲರೂ ಫ್ಯಾಮಿಲಿಯಲ್ಲೂ ನಡೆಯುವಂಥದ್ದು. ನಮ್ಮ ಫ್ಯಾಮಿಲಿಯಲ್ಲಿ ಅದೇ ಥರ ಒಂದೊಂದು ಫ್ಯಾಮಿಲಿಯಲ್ಲಿ ನಡೀತಾ ಇರುತ್ತೆ. ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಮೂವಿ ಸ್ಟಾರ್ಟಿಂಗ್ ನೇಮ್ ನೋಡಿದಾಗಲೇ ಏನಿದು ತುಂಬ ಡಿಫ್ರೆಂಟ್ ಆಗಿದೆಯಲ್ಲ ಅನಿಸ್ತು. ಮೂವಿ ನೋಡಿದಾಗ ನಮ್ಮ ಮನೇಲಿ, ನಮ್ಮ ಆಡು ಭಾಷೆಯಲ್ಲಿ, ನಮ್ಮ ಹಳ್ಳಿಲಿ ಯಾವ ಥರ ಇರುತ್ತೆ, ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಹಳ್ಳಿ ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು, ಪ್ರತಿಯೊಂದು ಮನೆ ಸ್ಟೋರಿ ಅಂತಲೇ ಹೇಳ್ಬೋದು. ಈ ಒಂದು ಚಿಕ್ಕ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಇಷ್ಟು ಚೆನ್ನಾಗಿ ಮಾಡಿದ್ದೀರಾ. ನೋಡೋದಕ್ಕೆ ತುಂಬ ಡ್ರೊಮ್ಯಾಟಿಕ್ ಅಂತ ಅನ್ಸೋದೇ ಇಲ್ಲ, ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಸರ್. ನಾವು ಫ್ಯಾಮಿಲಿ ಜೊತೆನೇ ಬಂದು ಮೂವಿ ನೋಡಿದ್ವಿ, ತುಂಬ ಖುಷಿ ಆಯಿತು. ಅಮ್ಮ ಮಗನ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ಆ ಹುಡುಗ ಕ್ಯಾರೆಕ್ಟರ್ ಮಾತ್ರ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಆಗಿದೆ. ಎಲ್ಲ ಫ್ಯಾಮಿಲಿ ಒಳಗೂ ಎಲ್ಲರೂ ಮಕ್ಕಳನ್ನ ಕರ್ಕೊಂಬಂದು ನೋಡಬೇಕು ಅಂತ ಹೇಳ್ತೀವಿ. ಈಗಿನ ಕಾಲದಲ್ಲಿ ಮಕ್ಕಳು ಬರೀ ಮೊಬೈಲು ಅದು ಇದು ಅಂತ ನೋಡ್ತಾರೆ. ಈ ಥರ ಮೂವಿ ತೋರಿಸಿದ್ರೆ ಮಕ್ಕಳು ಯಾವ ಥರ ಬೆಳಿಬೇಕು ಏನು ಅನ್ನೋದು ಚೆನ್ನಾಗಿದೆ. ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ಅಂತ ವಲ್ವಾರ ಮೂವಿ ಭಾಳ ಬ್ಯೂಟಿಫುಲ್ ಆಗಿ ಭಾಳ ಚೆನ್ನಾಗಿ ಬಂದಿದೆ. ಗ್ರಾಮೀಣ ಸೊಗಡಿನ ಒಂದು ನೈಸರ್ಗಿಕ ಒಂದು ಕಥೆಯನ್ನು ತಂದಿರತಕ್ಕಂಥದ್ದು. ಸಂಪೂರ್ಣ ತಂಡಕ್ಕೆ ಶುಭಾಶಯಗಳು. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡೋದು ನನ್ನ ಪ್ರಕಾರ ಭಾಳ ಕಷ್ಟದ ವಿಷಯ. ಅದು ಐ ಥಿಂಕ್ ಅದನ್ನು ಡೈರೆಕ್ಟರ್ ಫಸ್ಟ್ ಫಿಲ್ಮಲ್ಲೇ ಅಚೀವ್ ಮಾಡಿದ್ದಾರೆ, ವಿಚ್ ಇಸ್ ವೆರಿ ಕಮೆಂಡಬಲ್. ಬಟ್ ವೆರಿ ಕ್ಯೂಟ್ ಫಿಲ್ಮ್, ವೆರಿ ಕ್ಯೂಟ್ ಫಿಲ್ಮ್. ನನಗೆ ತುಂಬಾ ಇಷ್ಟ ಆಯಿತು. ಐ ಥಿಂಕ್ ಈ ಥರ ಸಿನಿಮಾಗಳು ಇವಾಗ ಒಂಥರ ಏನೋ ನೀಡ್ ಆಫ್ ದಿ ಅವರ್. ಇದು ಎಲ್ಲ ಬಂದು ಎಲ್ಲ ಹೇಳ್ತಾರೆ ಏನೋ ನಮಗೆ ಸಿಂಪಲ್ ಕತೆಗಳು ಬೇಕು ಅಂತ. ಇದೇ ಆ ಸಿಂಪಲ್ ಕತೆ. ಸೊ ಈ ಥರದ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಿ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು. ಆವಾಗಲೇ ಈ ಥರ ಇನ್ನೊಂದಿಷ್ಟು ಎಫರ್ಟ್ಗಳು ಮೇಲೆ ಬರುತ್ತೆ. ಸೊ ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಯಾಕಂದರೆ ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು, ಮೊಬೈಲಲ್ಲೋ ಟಿವಿಯಲ್ಲ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. So this film is a must watch for everyone. It's very good for even the parents and the kids. And I'm actually the Gaura song singer. I'm Vinyas. And I would like to thank my guru Suchetan sir, Manikant Kadri sir and Sutan Gowda sir for giving me this opportunity. Thank you. ಚೆನ್ನಾಗಿತ್ತು. ವೆರಿ ಎಮೋಷ್ನಲ್ ಮೂವಿ. ಖಂಡಿತ ಈಗಿನ ಕಾಲದ ಮಕ್ಕಳು ಖಂಡಿತ ನೋಡಬೇಕು. ಪೇರೆಂಟ್ಸ್ ಏನಾದ್ರು ಒಂಚೂರು ಬೈದರೆ ತುಂಬ ಮನ್ಸಿಗೆ ಹಚ್ಕೊಂಡು ಬಿಡ್ತಾರೆ. ಇದನ್ನ ನೋಡಿದ್ರೆ ಯಾಕೆ ಬೈತಾರೆ ಅಂತ ಮಕ್ಕಳು ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಪೇರೆಂಟ್ಸು ಎಲ್ಲರೂ ನೋಡಲೇಬೇಕಾದ ಒಂದು ಮೂವಿ. ಆಫ್ಟರ್ ಅ ಲಾಂಗ್ ಟೈಮ್ ಇಂಥ ಒಳ್ಳೆ ಕನ್ನಡ ಮೂವಿ ನೋಡೋಕ್ಕೆ ಸಿಕ್ತು ಅಂತ ಖುಷಿ ಆಗ್ತಾ ಇದೆ. ನನ್ನ ಮಗ ವಿನ್ಯಾಸ್ ಗೌರಾ ಸಾಂಗ್ ಹಾಡಿದ್ದಾನೆ.
thanks to his guru Suchetan Rangaswamy sir and Manikant sir and Sutan sir. Thank you very much. Wonderful movie and all the best. ಒಂದು ಸೈನ್ಸ್ ಪಬ್ಲಿಕ್ ಸ್ಕೂಲ್ ಕಡೆಯಿಂದ ಬಂದಿರೋದು ಟೀಚರ್ಸ್, ನಾವೆಲ್ಲರೂ ಟೀಚರ್ಸು. ಮೂವಿಗಳು ಮಾಡಿದ್ರೆ ಈ ಥರ ಮೂವಿಗಳು ಮಾಡಬೇಕು. ಮಕ್ಕಳು ನೋಡ್ತಾರೆ, ಮಕ್ಕಳುಗಳು ಯಾವ್ಯಾವ ಮೂವಿ ನೋಡೋದು ಬದಲು ಈ ಥರ ಮೂವಿ ನೋಡಿದ್ರೆ ಏನು ಡಿಫ್ರೆನ್ಸ್ ಅಂತ ಗೊತ್ತಾಗುತ್ತೆ. ಜೊತೆಗೆ ಟೀಚರ್ಸು, ಪೇರೆಂಟ್ಸು, ಮನೇಲಿರೋ ಅಂಥ ಎಲ್ಲ ಪೋಷಕರು ಕೂಡ ಹೇಗೆ ಮಕ್ಕಳನ್ನ ಬೆಳೆಸಬೇಕು ಅನ್ನೋದು ಕೂಡ ನಾವು ಇದರಿಂದ ಕಲಿಬೋದು. ಎರಡು ಮಕ್ಕಳಲ್ಲೂ ಒಂದೇ ರೀತಿಯ ಭಾವನೆಯನ್ನು ಬೆಳೆಸಬೇಕು. ಹೇಳ್ತಾರೆ ಪೇರೆಂಟ್ಸು, ನಾವು ಹಿಂದೆ ನೋಡ್ಕೋತೀವಿ, ಮುಂದೆಯಿಂದ ಸ್ಟ್ರಿಕ್ಟ್ ಆಗಿರ್ತೀವಿ ಅಂತ. ಆದರೆ ಮಕ್ಕಳಲ್ಲಾಗ ಬದಲಾವಣೆ ನಾವು ಗಮನಿಸಲ್ಲ. ಆ ಒಂದು ಸೂಕ್ಷ್ಮತೆ ಗಮನಿಸಿ ಮಕ್ಕಳಲ್ಲಿ ಭಾವನೆ, ಕೆಟ್ಟ ಭಾವನೆ ಬರ್ತಿದ್ದಾಗೆ ನೋಡ್ಕೊಳೋದು ಪೇರೆಂಟ್ಸ್ ಕರ್ತವ್ಯ. ಇದನ್ನ ಶಾಲೆಯಲ್ಲಿ ಶಿಕ್ಷಕರು ಕೂಡ ಹೇಳ್ಬೋದು. ನಾವು ಮೂವಿ ನೋಡಿ ತುಂಬ ಇನ್ಸ್ಪಿರೇಷನ್ ಆಗಿ ನಾವು ಬರ್ತೀವಿ, ನಮ್ಮ ಮಕ್ಕಳನ್ನು ಕರ್ಕೊಬರ್ತೀವಿ, ಸ್ಕೂಲಿಂದ ಎಲ್ಲ ಮಕ್ಕಳನ್ನ ಕರ್ಕೊಬಂದು ಮೂವಿ ನೋಡಿಸ್ತೀವಿ. ಈ ಥರ ಮೂವಿ ಇನ್ನೂ ಬರಲಿ, ಬೆಳೀಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ನಾವು ತುಂಬ ಆಶಿಸ್ತೀವಿ. ಥ್ಯಾಂಕ್ ಯು ಸರ್.